ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಬನಶಂಕರಿ 3rd ಸ್ಟೇಜ್ಗೆ. ಕೈಮಗ್ಗದಲ್ಲಿ ಮಾಡಿರುವಂತಹ ಗುಣಮಟ್ಟದ ಉತ್ಪನ್ನಗಳನ್ನ ಇಲ್ಲಿ ನೋಡೋಣ. ಎಕ್ಸ್ಪೋ ಬಂದಿದೆ. ಸೊ ಇದು ಸ್ಟಾರ್ಟ್ ಆಗಿದ್ದು 3rd ಜಾನಿಂದ 16th ಜನವರಿ 2025 ವರೆಗೂ ಇರುತ್ತೆ, ನಡೆಯುತ್ತೆ ಎಕ್ಸ್ಪೋ. ಮೇನ್ ಆಗಿ ಆಸಾಂ, ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ ಸೇರಿ ಹಲವಾರು ರಾಜ್ಯಗಳಿಂದ ಮಾರಾಟಗಾರರು ಇಲ್ಲಿ ಬಂದಿದ್ದಾರೆ. ಇದನ್ನ ನೋಡಬಹುದು. ಇವನ್ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಮಾರಾಟಗಾರರು ಇರೋದನ್ನ ನೀವು ನೋಡಬಹುದು. ಇಲ್ಲಿ ನೀವು ನೋಡಬಹುದಾದಂತಹ ಟೆಕ್ಸ್ಟೈಲ್ ಪ್ರಾಡಕ್ಟ್ಗಳು 500 ರೂಪಾಯಿಂದ ಸ್ಟಾರ್ಟ್ ಆಗಿ 2000, 8000 ಹಾಗೆ ಕಡಿಮೆ ಬೆಲೆಯಲ್ಲೂ ಕೂಡ ನೀವು ಒಳ್ಳೆ ಉತ್ಪನ್ನಗಳನ್ನ ಪಡಿಬಹುದು. ಒಮ್ಮೆ ನೀವು ಹತ್ರ ಇದ್ರೆ ಡೆಫಿನೆಟ್ಲಿ ಇದನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಪ್ಯೂರ್ ಕಾಟನ್ ಪ್ರಾಡಕ್ಟ್ಗಳನ್ನ, ಸಾರಿಗಳನ್ನ, ಕುರ್ತಾಸ್ಗಳನ್ನ ಹಾಗೆ ಶಾಲ್ಗಳನ್ನೆಲ್ಲ ಇಲ್ಲಿ ನೋಡಬಹುದು. ಈ ಎಕ್ಸ್ಪೋ ನಡೀತಾ ಇರುವಂತದ್ದು ಶ್ರೀಹರಿ ಕಲ್ಯಾಣ ಮಂಟಪ, ಅತ್ತಿಮಬ್ಬೆ ರೋಡ್, ಬನಶಂಕರಿ 3rd ಸ್ಟೇಜ್. ಟೈಮಿಂಗ್ಸ್ ಬಂದ್ಬಿಟ್ಟು 11 AM ಇಂದ 8 PM ವರೆಗೂ ಇದು ಓಪನ್ ಆಗಿರುತ್ತೆ. ಇಂಥ ಈವೆಂಟ್ಸ್ಗಳು ಡೆಫಿನೆಟ್ಲಿ ಫ್ಯಾಂಟಾಸ್ಟಿಕ್ ವೇ ಟು ಎಕ್ಸ್ಪೀರಿಯನ್ಸ್ ಇಂಡಿಯಾಸ್ ರಿಚ್ ಟೆಕ್ಸ್ಟೈಲ್ ಹೆರಿಟೇಜ್. ಅಂಡ್ ಇಲ್ಲಿ ನೀವು ಕ್ವಾಲಿಟಿಯನ್ನ, ಪ್ರೀಮಿಯಂ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ ಒಂದೇ ಕಡೆ ಪಡಿಬಹುದು. ಮುಂದೆ ನೀವು ವಿಡಿಯೋದಲ್ಲಿ ಕೈಮಗ್ಗದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ಮಾತನಾಡ್ತಾರೆ, ಅದನ್ನು ಕೂಡ ನೋಡಬಹುದು. ಎಲ್ಲರಿಗೂ ಡಾಕ್ಟರ್ ಚಂದ್ರಶೇಖರ್ ದಿಸ್ ಸೈಡ್. ಇವತ್ತು ನಾವು ಕುಳಿತಿರುವ ಜಾಗ ನ್ಯಾಷನಲ್ ಹ್ಯಾಂಡ್ಲೂಮ್ ಎಕ್ಸ್ಪೋ, ಅಂದ್ರೆ ಅದೊಂದು ಇನ್ನೊಂದು ಹೆಸರಲ್ಲಿ ಕರೀತಾರೆ ಗಾಂಧಿ ಬುಂಕರ್ ಮೇಳ ಅಂತ. ಇದು 100% ಗವರ್ನಮೆಂಟ್ ಆಫ್ ಇಂಡಿಯಾದು ಸ್ಪಾನ್ಸರ್ ಮಾಡಿರೋ ಒಂದು ಎಕ್ಸ್ಪೋ. ಪ್ರಾಫಿಟ್ ಅಂತ ಅಸ್ಸಾಮಲ್ಲಿ ಆರ್ಗನೈಸೇಷನ್ ಇದೆ, ಅವರು ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ದಿಸ್ ಈಸ್ 100% ಹ್ಯಾಂಡ್ಲೂಮ್ ಉತ್ಸವ. ದಿಸ್ ಎಕ್ಸಿಬಿಷನ್ ಈಸ್ ಆಲ್ ಅಬೌಟ್ ಹ್ಯಾಂಡ್ಲೂಮ್ಸ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್, predominantly from northeastern states, ಅದರಲ್ಲೂ Assam. There are over 40 participants from Assam showcasing their handlooms and handicrafts. You have to only come here to feel the fabric, see the fabrics, the sarees, the made-up, the shawls, the curtains. ಆಮೇಲಿಂದ you will really understand what the quality is all about ಅಂತ. 100% ಯಾವುದು ಪವರ್ ಲೂಮ್ ಇಲ್ಲ, ಬರೀ ಹ್ಯಾಂಡ್ಲೂಮ್ಸ್ ಅಲ್ಲೇ. ಅಂಡ್ ಯು ಗೆಟ್ ಲಾಟ್ ಆಫ್ ಆರ್ಗ್ಯಾನಿಕ್ ಡೈಸ್ ನಲ್ಲಿ ಡೈ ಮಾಡಿರೋದು ಫ್ಯಾಬ್ರಿಕ್. ರೈಟ್ ಫ್ರಮ್ ದಾಳಿಂಬ್ರೆ ಟು ಪಪ್ಪಾಯ ಟು ಅಲ್ಕನೆಟ್ ಇಂದ ತೆಗೆದಿರೋ ಡೈಸ್ ನಲ್ಲಿ ದಾರಾನ ಡೈ ಮಾಡಿ ಕೆಲವು ಕಡೆ ಅದರಲ್ಲೇ ಪ್ರಿಂಟಿಂಗ್ ಮಾಡಿರೋದು. ಲಾಟ್ ಆಫ್ ಸ್ಯಾರೀಸ್ ಅಂಡ್ ಫ್ಯಾಬ್ರಿಕ್ಸ್ ಆರ್ ದೇರ್. ಯು ಹ್ಯಾವ್ ಟು ಓನ್ಲಿ ಕಮ್ ಅಂಡ್ witness it. This exhibition is for over 14 days. 3ನೇ ತಾರೀಕು ಸ್ಟಾರ್ಟ್ ಆಯಿತು, 4ನೇ ತಾರೀಕು ಫಾರ್ಮಲ್ ಆಗಿ ಇನಾಗ್ರೇಷನ್ ಆದ್ಮೇಲೆ we are here until 16th. Every weaver who has woven the sarees in their weaving sheds, they have brought their material to market. Idu marketing effort of government of India. They wanted to give all the weavers and artisans a good platform for them to sell their produce at cost price, whatever labor they have spent. So beyond that, to cover their overhead, they would have kept a small margin. But in any measure, the prices are so very practical, reasonable. And ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ನಮ್ಮ ಭಾರತೀಯ ಉತ್ಪನ್ನಗಳು ಸಾಕಷ್ಟು ಮೇಲ್ಗೈನ ಸಾಧಿಸಿದೆ. 16 ಜನವರಿವರೆಗೂ ಇದು ಇರುತ್ತೆ. ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ, ನೀವು ಕೊಲಿಸಿದವರನ್ನು ಕೂಡ ಕರ್ಕೊಂಡು ಡೆಫಿನೆಟ್ಲಿ ಒಂದಾದ್ರೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಲೇಡೀಸ್ ಅಂತೂ ಡೆಫಿನೆಟ್ಲಿ ಬನ್ನಿ, ನಿಮ್ಗೆ ಪ್ರೀಮಿಯಂ ಆದ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಇಲ್ಲಿ ನೋಡಬಹುದು. ಇಷ್ಟ ಆಗಿತ್ತು ನನ್ನ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಪೋರ್ಟ್. ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಇಂತಹ ಎಕ್ಸ್ಪೋಗಳು ಡೆಫಿನೆಟ್ಲಿ ಸಾಕಷ್ಟು ಬರ್ತಾ ಇರುತ್ತೆ. ಹಾಗೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನೀವು ಪಡೆಯೋದು, ಅದನ್ನ ವಿಶ್ಲೇಷಣೆ ಮಾಡೋದು ನಿಮ್ಗೆ ಒಂದೇ ಪ್ಲೇಸಲ್ಲಿ ಸಿಗೋದ್ರಿಂದ ನಿಮ್ ನಾಲೆಜಬಲ್ ಕೂಡ ಆಗಿರುತ್ತೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ.